ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ದಿನಾಂಕ 16/9/2024 ಬೈಲಹೊಂಗಲ ಪಟ್ಟಣದ ಎಸ್ಎಂಜೆ ಮಾನವ ಹಕ್ಕುಗಳ ಸಂಘ ಮಾನವ ಹಕ್ಕುಗಳ ಸಂಯುಕ್ತ ಆಶ್ರಯದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಆದ ಸುಲೇಮಾನ್ ಎಂ ಜಮಾದರ್ ಅವರ ನೇತೃತ್ವದಲ್ಲಿ ಸೇರಿಕೊಂಡು ಈದ್ ಮಿಲಾದ್ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಭಾವೈಕ್ಯತೆ ಹಾಗೂ ಸಮಾನತೆ ದೃಷ್ಟಿಯಿಂದ ಯಾವ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಂದುಗೂಡಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಾಗೂ ಅನಾಥಾಶ್ರಮಗಳಿಗೆ ಹಣ್ಣು ಹಂಪಲು ವಿತರಣೆ ಸಮಾರಂಭವು ಏರ್ಪಡಿಸಿದರು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನ್ಯಾಯವಾದಿ ಶಫಿ ಅಹಮದ್ ಅಂಕಲೆಗೆ ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಸಂವಿಧಾನದ ಉಲ್ಲಂಘನೆಯ ಪರಿಣಾಮದ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿ, ಸಂಘಗಳು ಇವತ್ತಿನ ದಿವಸ ಹಮ್ಮಿಕೊಂಡಿರುವ ಕಾರ್ಯಕ್ರಮವು ಮಾನವ ಕುಲಕ್ಕೆ ಮಾರ್ಗದರ್ಶನವಾಗಲಿ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶವನ್ನ ಓದುತ್ತಾ ಹೋದರೆ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ ಹಾಗೂ ಅನೇಕ ಮಹಾನಾಯಕರ ಚಿಂತನೆ ಕಂಡು ಬರುತ್ತೆ ಎಂದರು. ಇಂತಹ ಮಹಾನ್ ವ್ಯಕ್ತಿಗಳ ಸಂದೇಶವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಪಾವನವಾಗಬೇಕು ಅಂತ ಹೇಳಿದ್ರು. ಇವತ್ತಿನ ದಿವಸ ಎಸ್ಎಂಜಿ ಮಾನವ ಹಕ್ಕುಗಳ ಸಂಘ ಹಾಗೂ ಎಐಸಿಸಿ ಮಾನವ ಹಕ್ಕುಗಳ ಸಂಘದ ಸಂಯುಕ್ತ ಆಶ್ರಮದಲ್ಲಿ ಈ ದಿವಸ ಪ್ರವಾದಿ ಮೊಹಮ್ಮದ್ ಪೈಗಂಬರ ಜನ್ಮ ದಿನಾಚರಣೆ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಅಂಗವಾಗಿ ಭಾವೈಕ್ಯತೆ ಹಾಗೂ ಸಮಾನತೆಯ ದೃಷ್ಟಿಯಿಂದ ಸರ್ವೇ ಜನ ಸುಖಿನೋ ಭವಂತು ಎಂಬ ವೇದವಾಕ್ಯದೊಂದಿಗೆ ಈ ದಿವಸ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಾಗೂ ಅನಾಥಾಶ್ರಮದ ಫಲಾನುಭವಿಗಳಿಗೆ ಹಣ್ಣು ಹಂಪಲ ವಿತರಣಾ ಸಮಾರಂಭವು ಹಮ್ಮಿಕೊಂಡಿದ್ದು ಇರುತ್ತದೆ. ಸಂಘದ ವತಿಯಿಂದ ವಿತರಣೆಯ ಸಮಾರಂಭ ಹಮ್ಮಿಕೊಂಡಿದ್ದು ಇರುತ್ತದೆ. ಸಭೆಯ ಪ್ರವಾದಿ ಮೊಹಮ್ಮದ್ ಪೈಗಂಬರನ್ನು ಈ ದಿವಸ ನೆನೆಯುತ್ತಾ ಅವರು ಬರೆದಂಥ ಸಂದೇಶಗಳನ್ನ ನಾವು ಓದುತ್ತಾ ಹೋದರೆ ಅದರಲ್ಲಿ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಅವರ ಚಿಂತನೆಯ ಕಾಣಬಹುದು. ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ ನಮಗೂ ಕೂಡ ಧಾರ್ಮಿಕ ನಾಯಕರಾಗಿದ್ದಾರೆ. ಅವರು ತೋರಿಸಿಕೊಟ್ಟಂತ ಇವತ್ತಿನ ಒಂದು ಮಾರ್ಗದರ್ಶನದಲ್ಲಿ ನಡೆದಿದ್ದೇ ಆದರೆ ನಾವು ಎಲ್ಲ ರೀತಿಯಿಂದ ಜಯ ಸಾಧಿಸಬಹುದು. ಹಾಗೂ ಬಡವರ ಬಗ್ಗೆ, ವಿಧೇಯರ ಬಗ್ಗೆ ಹಾಗೂ ಅನಾಥರ ಬಗ್ಗೆ ಅವರು ತೋರಿದಂತಹ ಸಂದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಮುಂದೆವರೆಗೂ ನಾವು ದುಷ್ಟ ಚಟಗಳಿಗೆ ದಾಸರಾಗದೆ ಅವರು ತೋರಿಸಿದ ಮಾರ್ಗದರ್ಶನದಲ್ಲಿ ಮುನ್ನಡೆದು ಜೀವನವು ಸಾರ್ಥಕವಾಗುತ್ತದೆ ಎಂಬ ಸಂದೇಶವನ್ನು ಅವರು ನೀಡಿದಂತಹ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಇವತ್ತಿನ ದಿವಸ ಈ ಎರಡು ಸಂಘಗಳು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ನಮ್ಮ ಬರುವ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಲಿ ಹಾಗೂ ಇನ್ನುಳಿದ ಸಂಘ ಸಂಸ್ಥೆಗಳು ಈ ಇಂಥ ಸಮಾರಂಭಗಳನ್ನು ಏರ್ಪಡಿಸಿ ನಗರ, ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಅನಾಥ ಮಕ್ಕಳು ಹಾಗೂ ಆಶ್ರಮಗಳಿಗೆ ಭೇಟಿ ನೀಡಿ ತಮ್ಮ ಕೈಲಾದಂತಹ ತನು ಮನ ಧನದಿಂದ ಸಹಾಯ ಮಾಡುತ್ತಾ ಸಮಾಜ ಸೇವೆಯಲ್ಲಿ ಮಗ್ನರಾಗಬೇಕೆಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಹಾಗೂ ಸಭೆಯಲ್ಲಿ ಸಂಘದ ಅಧ್ಯಕ್ಷರು ಆದ ಮೆಹಬೂಬ್ ಸುಭಾನಿ ಸಿದ್ಲಿದಾರ್, ಮಹೇಶ್ ತೋಟಗಿ, ದಾದಾಪೀರ್ ಮೊಗದ್ ಖಾನ್, ಹುಬ್ಬಳ್ಳಿ ಮಲ್ಲಿಕ, ಮತ್ತಿಕೋಪ, ಫಹೀಮ್ ಮನಿಯರ್, ಅಬ್ಬು ಸಂಗೊಳ್ಳಿ, ಮಂದಾರ್, ಸಂಕದ್ ಮಠ, ಮಹೇಶ್ ನಾಗನೂರ, ಅಬ್ರಾರ್ ನದಾಫ್, ಉಮರ್ ಫಾರೂಕ್ ಪಟೇಲ್, ಅಶ್ಫಾಕ್ ಸುತಗಟ್ಟಿ, ಇಂತಿಯಾಜ್ ತೋರಗಲ್, ರಫೀಕ್ ಮುಗುಟಾ ಖಾನ್, ನಹೀಂ ಮುಜಾವರ್, ಪ್ರಜ್ವಲ್ ಕಲ್ಲಪ್ಪ ಗೌಡರ್, ಮುಸ್ತಫಾ ನಾಶಿಪುಡಿ, ತೌಸೀಫ್ ಹೊನ್ನಾಪುರ್ ಬಾಂಧವರು ಪಾಲ್ಗೊಂಡಿದ್ದರು. ಇನ್ನು ಕಾರ್ಯಕ್ರಮ ಮುಕ್ತಾಯಗೊಂಡ ನಂತರ ವಂದನಾ ಅರ್ಪಣೆ ಮಂದಾರ ಸುಂಕದ ಮಠ ಹಾಗೂ ಸಮಾರೋಪ ಮಹೇಶ್ ತೋಟಗಿ ಮಾಡಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.